ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಕಿನ್ವಾ ಸೀರಿಯಲ್ ಬರುತ್ತಲ್ಲ ಅದರಿಂದ ಕಿಚಡಿ ಮಾಡ್ತಾಯಿದ್ದೀನಿ. ಕಿನ್ವಾ ಎಷ್ಟು ಒಳ್ಳೆಯದು ಅಂತ ನಾನು ಹೇಳೋದೇ ಬೇಕಾಗಿಲ್ಲ. ಹೆಲ್ತ್ ನೋಡ್ಕೊಳ್ಳೋರು, ವೆಯ್ಟ್ ಲಾಸ್ ಮಾಡೋರು ಮತ್ತು ಡಯಾಬಿಟಿಕ್ ಇರೋರು ತುಂಬ ಒಳ್ಳೆಯದು ಈ ಕಿನ್ವಾ. ಹೈಲಿ ಪ್ರೋಟೀನಿಷಿಯಸ್ ಫುಡ್ ಇದು. ತುಂಬ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಆದಷ್ಟು ನಮ್ಮ ರೆಗ್ಯುಲರ್ ರೆಸಿಪಿಗಳಲ್ಲಿ ಕಿನ್ವಾ ಬಳಸಬೇಕು ಅಂತ ಕೇಳ್ಕೊತೀನಿ. ತುಂಬ ಒಳ್ಳೆಯದಾಗಿರೋದ್ರಿಂದ ಇವತ್ತು ಅದರಿಂದ ಈ ಕಿಚಡಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭ, ಆರೋಗ್ಯಕರ. ಮೊದಲು ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಬಾರ್ದು, ಇದಕ್ಕೆ ತುಪ್ಪ, ಕಿಚಡಿಗೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಕಾದ್ಮೇಲೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಷ್ಟೇ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಒಗ್ಗರಣೆಗೆ ಗೊತ್ತಿದೆಯಲ್ಲ, ಆ್ಯಸ್ ಯೂಶಲ್ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ. ಸಾಸಿವೆ ಸಿಡಿದ್ಮೇಲೆ ಮೆಣಸಿನ್ಕಾಯಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಡೈರೆಕ್ಟಾಗಿ ಮೆಣಸಿನ್ಕಾಯಿ ಹಾಕೋಂಗಿದ್ರೆ ಒಂದು 2 ರಿಂದ 3 ಹಾಕ್ಕೊಳ್ಳಿ, ಸ್ಲಿಟ್ ಮಾಡಿ ಹಾಕಿ. ನಾನು ಪೇಸ್ಟಾಗಿ ಇಟ್ಕೊಂಡಿರೋದ್ರಿಂದ ಇದರಲ್ಲಿ 1 ಟೀ ಸ್ಪೂನಷ್ಟು ಖಾರಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಶುಂಠಿನೂ ಅಷ್ಟೇ, 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚು ಹಾಕ್ಕೋಬೇಕು. ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಪೇಸ್ಟ್ ಹಾಕ್ತೀನಿ. ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಪೇಸ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಮತ್ತು ಶುಂಠಿ 2 ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಹಾಕೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬಾಡಿಸ್ಬೇಕು. ಮತ್ತು ಟೊಮೆಟೊ ಸೇರಿಸ್ತಾ ಇದ್ದೀನಿ. ಇಲ್ಲಿ 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇರೋದು ನೋಡಿ. ಇದು ಕಿನ್ವಾ. ರಾತ್ರಿನೇ 1 ಕಪ್ಪಷ್ಟು ಕಿನ್ವಾನ ನೆನೆಸಿ ಇಟ್ಟಿರೋದು. ಕಿನ್ವಾ ಜೊತೆಗೆ ಒಂದು 1/4 ಕಪ್ಪಷ್ಟು ತೊಗರಿಬೇಳೆ. 1 ಕಪ್ಪು ಕಿನ್ವಾಗೆ 1/4 ಕಪ್ಪಷ್ಟು ತೊಗರಿಬೇಳೆನ ಒಂದು 3 ರಿಂದ 4 ಬಾರಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಇದು ಒಳ್ಳೆ ನೀರಲ್ಲಿ ನೆನೆಸಿರೋದು. ಸೊ ಈಗ ಈ ನೀರು ಸಮೇತನೇ ಹಾಕೋಣ. ಯಾವುದೇ ಮಿಲ್ಲೆಟ್ಸ್ಗಳಾಗಲಿ ಸೀರಿಯಲ್ಸ್ಗಳಾಗಲಿ ನೆನೆಸಿ ಮಾಡಿದ್ರೆ ಡೈಜೆಷನ್ಗೂ ತೊಂದರೆ ಆಗೋಲ್ಲ, ಮತ್ತು ಅದರಲ್ಲಿರೋ ಪ್ರೋಟೀನ್ ಅಂಶ ಎಲ್ಲ ಬಿಟ್ಕೊಳುತ್ತೆ. ಡೈರೆಕ್ಟಾಗಿ ಹಾಗೆ ಮಾಡಿದ್ರೆ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಅದರಿಂದ ಬರೋಂಥ ಬೆನಿಫಿಟ್ಸು ಬರಲ್ಲ. ಅದನ್ನು ನೆನೆಸಿ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನಿಲ್ಲಿ ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಏನೂ ಸೇರಿಸ್ತಾ ಇಲ್ಲ. ಬರೀ ಹಸಿಮೆಣಸಿನ್ಕಾಯಿ ಪೇಸ್ಟು, ಶುಂಠಿ ಅಷ್ಟೇ ಕಿಚಡಿಗೆ ಹಾಕ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ಹೇಳ್ತೀನಿ. ಕಿನ್ವಾ ಎಷ್ಟು ಒಳ್ಳೆಯದು ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಕ್ಲೀನಾಗಿ ಕೊಟ್ಟಿರ್ತಾರೆ, ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಇಟ್ಟು ಒಂದು 2 ರಿಂದ 3 ವಿಷಲ್ ಬಂದರೆ ಸೂಪರಾದ ಕಿನ್ವಾ ಕಿಚಡಿ ರೆಡಿ ಆಗುತ್ತೆ. ಚೆನ್ನಾಗಿ ಕುದೀತಾ ಇದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. 2 ರಿಂದ 3 ವಿಷಲ್ ಬಂದರೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಜಸ್ಟ್ ಲೈಕ್ ಪೊಂಗಲ್ ಥರನೇ. ಬಟ್ ಇದಕ್ಕೆ ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಕಿಚಡಿ ಅಂತ ಹೇಳ್ತಾರೆ ಅಷ್ಟೆ. ಒಂದು 2-3 ವಿಷಲ್ ಬಂದಮೇಲೆ ಆಫ್ ಮಾಡಿಬಿಟ್ಟು ಪ್ರೆಷರ್ ಇಳಿದ್ಮೇಲೆ ಹೇಗಾಗಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಕಂಪ್ಲೀಟಾಗಿ ಪ್ರೆಷರ್ ಹೋಗಿದೆ. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸೋಣ, ಚೆನ್ನಾಗಿರುತ್ತೆ. ಒಂದು ಅರ್ಧ ಬಟ್ಲಷ್ಟು ಹಾಕಿದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಇವಾಗೆಲ್ಲ ಹಾಕಿದಾಗಿದೆ. ತೆಂಗಿನಕಾಯಿ ತುರಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ, ಸೂಪರಾಗಿದೆ. ಕಿಚಡಿ ರೆಡಿ. ಬ್ರೇಕ್ಫಾಸ್ಟ್ಗೆ ಸೂಪರಾಗಿ ಸರ್ವ್ ಮಾಡ್ತೀನಿ ಇವಾಗ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಹೇಳಿ. ಆದಷ್ಟು ಈ ಥರ ಮಿಲ್ಲೆಟ್ಸು, ಕಿನ್ವಾ, ಓಟ್ಸು ಆ ಥರ ಎಲ್ಲ ಬಳಸಿ ಅಂತ ಕೇಳ್ಕೊತೀನಿ. ಓಕೆ, ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬ ನ್ಯೂಟ್ರಿಷಿಯಸ್ ಕೂಡ. ಮತ್ತೆ ಬೇರೆ ವಿಡಿಯೋದಲ್ಲಿ ಬೇರೆ ರೆಸಿಪಿಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್. ಸಿ ಯು.